ನನ್ನ ಯೋಗ್ಯತೆ ಮೀರಿ ಎಲ್ಲವನ್ನೂ ಕೊಟ್ಟಿದೆ. ಈ ವೇದಿಕೆ ಮೇಲೆ ನಾನು ಮಾತಾಡೋದಕ್ಕೊಂದು ಸಣ್ಣ ಅರ್ಹತೆ ಕೊಟ್ಟಿದ್ರೆ ಅದು ನನ್ನ ಕನ್ನಡದಿಂದ ಸಂಪಾದನೆ. ಮಕ್ಕಳನ್ನು ಬೆಳೆಸ್ತೀವಿ ಅನ್ನೋ ಅಹಂಕಾರ ಬೇಡ, ಬೆಳೆಯಕ್ಕೆ ಬಿಡ್ತೀವಿ ಅನ್ನೋ ವಿನಯ ಇರಲಿ. ಏನು ಕೊಡಬಲ್ಲೆ ಬೇಂದ್ರೆಯವರಂತೆ ನಾನೂನು ತೋಳ ಬಂದಿ ಕೆನ್ನೆ ಮುತ್ತು. ಒಳ್ಳೆ ನೀರಿಲ್ಲದ ಕಾರಣಕ್ಕಾಗಿ ಎಷ್ಟೋ ಮಕ್ಕಳು ಶಾಲೆ ಬಿಟ್ಟಿದ್ದಾರೆ. ಒಳ್ಳೆ ಗಾಳಿ ನೀರು ಇಲ್ಲ ಅಂತಂದ್ರೆ ಬದುಕು ಕಷ್ಟ ಇದೆ. ಇದು ಮನೆ ಮನೆಯ ಪಾಠ ಆಗ್ಬೇಕು. ಡಾಕ್ಟರ್ ರಾಜ್ಕುಮಾರ್ ಅವರು ಆ ಕಾಲದಲ್ಲಿ ಪೊಲೀಸ್ ಕಲ್ಯಾಣ ನಿಧಿಗೆ 67 ಲಕ್ಷ ರೂಪಾಯಿಗಳನ್ನ ಸಂಗೀತ ಸಂಜೆಯಿಂದ ಸಂಗ್ರಹಿಸಿಕೊಟ್ಟಿದ್ರು. ನಾವು ಅಪ್ಪಾಜಿ ನೋಡಕ್ಕಾಗಿಲ್ಲ, ಇವರಲ್ಲಿ ಅಪ್ಪಾಜಿ ನೋಡಕ್ ನಾವು ಇಷ್ಟಪಡ್ತೀವಿ. ನಾವು ಹಿಂಗೆ ಇದ್ರು ಅವ್ರು ನನ್ನ ಅಕ್ಸೆಪ್ಟ್ ಮಾಡ್ತಾರಲ್ಲ, ಅದು ಅಭಿಮಾನ. ಅಭಿಮಾನಿಗೆ ನಾ ಅಭಿಮಾನ. ಉದಯ ಟಿವಿಗೆ ನಾನು ಒಂಥರ ಮುಂಚೆಯಿಂದ ಒಂದು ಮಗ ಇದ್ದೇನೆ. ಉದಯ ಟಿವಿ ಕರ್ನಾಟಕಕ್ಕಾಗ್ಲಿ ಯಾವುದೇ ರಾಜ್ಯಕ್ಕಾಗ್ಲಿ ಒಂಥರ ಮದರ್ ಬೋರ್ಡ್ ಇದ್ದೇನೆ. ಅದೆಲ್ಲ ಬಿಟ್ಟಾಕಿ ಇವತ್ತಿಗೂ ಸಾಧು ಕೋಕಿಲದೇ ಒಂದು ಚಾನೆಲ್ ಇದೆ ಉದಯ ಟಿವಿ, ಉದಯ ಕಾಮಿಡಿ ಚಾನೆಲ್. ಒಡಿರೋ ಚಪ್ಪಾಳೆ ಈಗ. ಕಾಪಿ ಗಿಪಿ ಕುಡ್ಸಕ್ಕಿಲ್ವೇ? ಏನ್ ತಾಯೇ ಕಾಪಿ ಗಿಪಿ ಕುಡ್ಸಕ್ಕಿಲ್ವಾ? ಕಮ್ ತಾಯೇ, ಕಮ್ ತಾಯೇ, ಕಮ್ 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 ಕಮ್. ಮಧ್ಯಾಹ್ನ ಇವರು ಊಟ ಮಾಡಿರ್ಲಿಲ್ಲ, ಸ್ವಲ್ಪ ಊಟ ಕಡಿಮೆ, ಆಕ್ಟಿಂಗ್ ಜಾಸ್ತಿ. ಎಲ್ಲರ ಜೊತೆಲೂ ನಾನು ಇರೋದಕ್ಕೆ ನಿಜವಾಗ್ಲೂ ನಾನು ಹೆಮ್ಮೆ ಪಡ್ತೀನಿ. ಭಕ್ತರ ಮಗಳೇ ಇದೆಲ್ಲ ನಂದೇ ತಗೊಳ್ಳೆ. ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡ. ಉದಯ ಟಿವಿ ನಿರಂತರವಾದ ಶಕ್ತಿ.